ಹಾಯ್ ಎಲ್ರಿಗೂ ನಮಸ್ತೆ. ಎಲ್ರಿಗೂ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಇವತ್ತು ನಾನು ನನ್ನ ಸೆಮಿನಾರ್ ಮತ್ತು ನನ್ನ ಫ್ರೆಂಡ್ಸ್ ಸೆಮಿನಾರ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಅರ್ಥ ಆಯಿತು ಅನಿಸುತ್ತೆ. ಆಗುತ್ತೆ ನೀನು ಹೋಗಿ ಸೆಮಿನಾರ್ ಬರದೇ ಇರೋ ಇಂಗ್ಲೀಷಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹೇಗೋ ಇಂಟ್ರೊಡ್ಯೂಸ್ ಮಾಡಿ ಆಯಿತು. ನಾವಿವತ್ತು ಏನು ಮಾಡ್ತಾಯಿದ್ದೀವಿ ಅಂತ ಅಂದರೆ ಬಿಸ್ನೆಸ್ ಲಾದಲ್ಲಿ ಬರುವಂತಹ ಆ್ಯಕ್ಟ್ಸ್ಗಳೇನಿದೆ ಅದನ್ನು ಪ್ರೆಸೆಂಟ್ ಮಾಡ್ತಾಯಿದ್ದೀವಿ. ಬಿಸ್ನೆಸ್ ಲಾ ಸ್ಟೂಡೆಂಟ್ಸ್ಗಳಿಗೆ ಇದು ಹೆಲ್ಪ್ ಆಗುತ್ತೆ. ನಾವಂತೂ ಫುಲ್ ಎಂಜಾಯ್ ಮಾಡಿಕೊಂಡು ಆ್ಯಕ್ಟಿಂಗ್ ಮಾಡಿದ್ವಿ. ನೀವು ನೋಡಿ, ನಿಮಗೂ ಇಷ್ಟ ಆಗುತ್ತೆ. Section 9 of contract law, there is no valid written contract between two parties and there is no any written documents, so this case will be rejected. Okay? Sina? Even case ಇದೆ. ನೆಕ್ಸ್ಟ್ ಹ್ಯಾಕ್ ಮಾಡಿದ್ದು ನನ್ನ ಫ್ರೆಂಡ್ಸ್ ಬಂದುಬಿಟ್ಟು ಮಿಸ್ ಬಾಲ್ಫರ್ ಆ್ಯಂಡ್ ಮಿಸ್ಟರ್ ಬಾಲ್ಫರ್. ಇದೊಂದು ಕೇಸ್. ಇದನ್ನು ಯಾವ ಥರ ಪ್ರೆಸೆಂಟ್ ಮಾಡೋದು ಅಂತ ಎಲ್ಲರೂ ಡಿಸ್ಕಸ್ ಮಾಡಿ ಆದಮೇಲೆ ಅವ್ರದ್ದು ಟಾಪಿಕ್ ಬಂದಮೇಲೆ ಅವರು ಒಂದು ದುಬಾಯ್ ಕಾನ್ಸೆಪ್ಟಲ್ಲಿ ಮಾಡಬೇಕು ಅಂತ ಒಂದು ಫೋಟೋನ ಫ್ರೇಮ್ ಮಾಡಿದ್ದಾರೆ. ಇಲ್ಲೇ ಫೋಟೋ ಕಂಪ್ಲೀಟ್ಲಿ ಮಿಸ್ ಕಮ್ಯುನಿಕೇಷನ್, ಇನ್ಫಾರ್ಮಲ್ ಕಮ್ಯುನಿಕೇಷನ್. ಸೊ ನಮ್ಮ ಕ್ಲೈಂಟ್ ಹೇಳ್ತಾರೆ ಅವರಿಗೆ ಪ್ರತಿಫಂಡ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಆದರೆ ಯಾವುದೇ ರೀತಿ ಕಾಂಟ್ರಾಕ್ಟ್ ಅಲ್ಲಿ ಏನು ಅಗ್ರಿಮೆಂಟ್ ಮಾಡಿ ಅವರಿಗೆ ಹೇಳಿಲ್ಲ. ಆದ್ರಿಂದ ಈ ಕೇಸ್ ನೀವು ವಜಾ ಮಾಡಿ. ಇದು 30 ಪೌಂಡ್ಸ್ ಕಳಿಸ್ತೀನಿ ಅಂತ ಹೇಳಿರೋದಲ್ಲ ಸರಿ, ಆದರೆ ಅವರಿಗೂ ಮದುವೆ ಆಗಿ ಪ್ರಾಮಿಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಯಾವುದೇ ರೀತಿ ಅಗ್ರಿಮೆಂಟ್ ಮಾಡಿ ಕಾಂಟ್ರಾಕ್ಟ್ ಅಲ್ಲಿ ಯಾವುದೇ ರೀತಿ ಏನು ಮಾತಾಡಿಲ್ಲ. ಆದ್ರಿಂದ ಈ ಕೇಸ್ನ ವಜಾ ಮಾಡಬೇಕು ಅಂತ ನಾನು ಅಂತ ಕೇಳ್ತಾರೆ. ಬೆಸ್ಟ್ ಲಾಯರ್. ಮ್ಯಾರೇಜ್ ಇನ್ವಾಲ್ವ್ ಮೆನಿ ಪ್ರಾಮಿಸ್ ಬಟ್ ನಾಟ್ ಗ್ರಾಂಟೆಡ್. ಮತ್ತು ಈ ಕೇಸಲ್ಲಿ ಯಾವುದೇ ಲೀಗಲ್ ಎವಿಡೆನ್ಸ್ ಇಲ್ಲದೆ ಕಾರಣ ಈ ಕೇಸ್ನ ವಜಾ ಮಾಡಲಾಗಿದೆ. ಬಾಯ್.